3ನೇ ತಾರೀಕು ಮೊದಲನೇ ದಿವಸ ಪೂಜೆ ಮಾಡ್ತಾ ಇದೀವಿ. ಶಂ ಶೈಲಪುತ್ರಿ ನಮಃ ಅಂತಾರೆ ಇವತ್ತು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನವರಾತ್ರಿಯಲ್ಲಿ ಇವತ್ತು ಮೊದಲನೇ ದಿವಸ 3ನೇ ತಾರೀಕು. ಇವಾಗ ನಿನ್ನೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ಉಜ್ಜಿ ಇಟ್ಟಿದ್ದೀವಿ. ಇವತ್ತು ಬೆಳಿಗ್ಗೆನೇ ಇವಾಗ ಪುಣ್ಯ ಮಾಡೋಕ್ಕೆ ಬರ್ತಾರೆ, ಅಂದರೆ ಐನೋರು ಬರ್ತಾರೆ. ಇವತ್ತು ನವರಾತ್ರಿ ಮೊದಲನೇ ದಿವಸ ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ಹಿಂದಿನ ದಿವಸದ ವ್ಲಾಗ್ ಇದು. ನಿನ್ನೆ ಅಷ್ಟೇ ನಾವು ಬೆಳಿಗ್ಗೆ 7 o'clock ಇಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಪೂಜೆ ಮಾಡೋಕ್ಕೋಸ್ಕರ. ಇವತ್ತು ಮಾರನೇ ದಿವಸ ಅಲ್ವಾ. ನಿನ್ನೆ ಬಂದು ಇವಾಗ ನವರಾತ್ರಿಗೆ ತುಂಬ ಜನ 9 ದಿವಸ ಪೂಜೆ ಮಾಡ್ತಾರೆ. ಇದು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ, ನಾವು ಚೌಡೇಶ್ವರಿಗೆ ಪೂಜೆ ಮಾಡ್ತೀವಿ. ಚಾಮುಂಡೇಶ್ವರಿ ಚೌಡೇಶ್ವರಿ ಎಲ್ಲ ಒಂದೇ ದೇವರು. ಅದಕ್ಕೋಸ್ಕರ ಇದು 9 ದಿವಸ ಪೂಜೆ ಮಾಡ್ಬೇಕಂದ್ರೆ ಮಣ್ಣಿನ ದೀಪ ಇಟ್ಟು ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿ ಆಮೇಲೆ ಕಳಸ ಇಟ್ಟು ಪೂಜೆ ಮಾಡ್ತಾರೆ. ತುಂಬಾ ಜನ ಮಾಡ್ತಾರೆ. ನಮ್ಮ ಮನೇಲಿ ಬಂದು ನಮ್ಗೆ ಮಣ್ಣಿನ ದೀಪ ನಮ್ಮ ಮನೇಲಿ ಇತ್ತು. ನಾವು ಒಂದೇ ದೀಪ, ಇನ್ನೊಂದು ದೀಪ ಇಡಂಗಿಲ್ಲ ಅಲ್ವಾ, ಒಂದೇ ದೀಪ ಹಚ್ಚಿದ್ರೆ ಸಾಕು. ಇದೇ ದೀಪ ಕ್ಲೀನಾಗಿ ವಾಶ್ ಮಾಡಿ ಗಂಧ ಹಚ್ಚಿ ಅರ್ಶಿನ ಕುಂಕುಮ ಇಟ್ಟು ಬತ್ತಿಗೆ ನಾವು ಅರ್ಶಿನ ಕುಂಕುಮ ಹಚ್ಬೇಕು, ಹಂಗೆ ಹಾಕಂಗಿಲ್ಲ. ಅದೇ ಈ ಪೂಜೆಗೆ ಮಾತ್ರ ಅರ್ಶಿನ ಕುಂಕುಮ ಬತ್ತಿಗೆ ಹಚ್ಚಿ ಎಣ್ಣೆ ಹಾಕಿ ಉರ್ಸ್ಬೇಕು. ಅಂದ್ರೆ 9 ದಿವಸ ನಾವು ಡೈಲಿ ಇಟ್ಟು ಪೂಜೆ ಮಾಡ್ತೀವಿ. ದೀಪಕ್ಕೂ ಅಷ್ಟೇ. ನೀವು ಬೇಕಾಗಿದ್ರೆ ನಿಮ್ಮ ಮನೇಲಿ ಇಲ್ಲ ಅಂದ್ರೆ ಮಣ್ಣಿನ ದೀಪ ತಂದು ಮಾಡ್ಕೊಬೋದು. ನಮ್ಮ ಮನೇಲಿ ದೀಪನೂ ಐತೆ, ಕಳಸನೂ ಐತೆ. ನಮ್ಮ ಮನೇಲಿ ಒಂದಲ್ದಿರ 2 ಕಳಸ ಇಟ್ಟಿದ್ವಿ. ಒಂದು ಚೌಡೇಶ್ವರಿ ಕಳಸ, ಇನ್ನೊಂದು ನಮ್ದು ಮನೆ ದೇವ್ರ ಕಳಸ, ಅಂದ್ರೆ ನಮ್ಮ ಮನೇಲಿ ಇಟ್ಟಿದ್ದೀವಿ. ಅದಕ್ಕೋಸ್ಕರ ನಾವೇನು ಎಕ್ಸ್ಟ್ರಾ ಇಡ್ತಾ ಇಲ್ಲ, ಚೌಡಮ್ಮನ್ಗೆ ಪೂಜೆ ಮಾಡ್ಕೊಂತೀವಿ. ಇವಾಗ ದೀಪ ಅಂಟಿಸ್ಕೊಂತಾ ಇದ್ದೀನಿ. ನಾನು ಒಂದು ಬಟ್ಲಿಗೆ ಅದ್ರದ್ದು ಎಣ್ಣೆ ಎಲ್ಲ ತೆಗ್ದಿಕ್ಬಿಟ್ಟು ಎತ್ತಿಕ್ಕಿದ್ದೆ. ಅದೇ ದೀಪ ನಾನು ಅದು ದೀಪ ಅಂಟಿಸ್ಕೊಂತಾ ಇದ್ದೀವಿ. ಇವತ್ತೆಲ್ಲ ಇನ್ನೇನು ಹೂವು ಏನು ಹಾಕಕ್ಕೆ ಹೋಗಲ್ಲ. ಇವತ್ತು ಬಂದು ಅಮಾವಾಸ್ಯೆ ಅಲ್ವಾ, ನಾಳೆಯಿಂದ ನಾವು ಪೂಜೆ ಸ್ಟಾರ್ಟ್ ಮಾಡ್ತೀವಿ. 9 ದಿವಸ ಪೂಜೆ. ನಮ್ಮ ಮನೇಲಿ ಏನಂದ್ರೆ ಡೈಲಿ ನಾವು ಪೂಜೆ ಮಾಡ್ತೀವಿ, ಇಲ್ಲ ಅಂತ ಇಲ್ಲ. ನವರಾತ್ರಿ ಅಂದ್ರೆ 9 ದಿವಸ ದೀಪ ಅಂಟಿಸಿ, ನಿಮ್ಗೆ ಯಾವ ದೀಪನಾಗ್ಲಿ ದೀಪ ಅಂಟಿಸಿ ಪೂಜೆ ಮಾಡ್ಬೋದು. ವಿಗ್ರಹಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಜೋಡಿಸ್ಕೊಂತಾ ಇದ್ವಿ. ನಮ್ಮ ಮನೇಲಿ ದೇವ್ರ ಮನೆಯಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಆಗೇ ಆಗುತ್ತೆ. 3-4 ಜನ ಸೇರ್ಕೊಂಡು ಮಾಡಿದ್ರೆ, ಒಬ್ಬರೇ ಮಾಡ್ಬೇಕಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ಚೌಡಮ್ಮನ್ಗೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಕ್ಕಿದೀವಿ. ನಾಳೆ ಐನೋರು ಬರ್ತಾರೆ ಪುಣ್ಯ ಮಾಡಕ್ಕೆ. ಪ್ರತಿ ವರ್ಷನಷ್ಟೇ ನವರಾತ್ರಿ ದಿವಸ ನಾವು ನವರಾತ್ರಿಗೆ ಮೊದಲನೇ ದಿವಸನೇ ಪುಣ್ಯ ಮಾಡಿಸಿ ಅಭಿಷೇಕ ಮಾಡಿ ಪಟ್ಟಕ್ಕೆ ಕುಂಡಿಸ್ತೀವಿ. ಇವಾಗ ನಾಳೆ ಬಂದು ಇವತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಮ್ಮ ಯಜಮಾನ್ರು ದೇವ್ರಿಗೆ ರೆಡಿ ಮಾಡಿಬಿಟ್ಟು ಹೂವು ಹಾಕಿ ಊದ್ಗಟ್ಟಿ ಮಾಡ್ಬಿಟ್ಟು ಹೋದ್ರು, ಅಂದ್ರೆ ಪೂಜೆ ಮಾಡ್ಬಿಟ್ಟು ಹೋದ್ರು. ನಾನು ಇವಾಗ ಲಾಸ್ಟಲ್ಲಿ ಬಂದು ನಾನು ಅರ್ಶಿನ ಕುಂಕುಮ ಇಟ್ಟು ಎಲ್ಲ ವಿಗ್ರಹಗಳಿಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿರೋದೆಲ್ಲ ನಾಳೆ ರೆಡಿ ಮಾಡ್ಕೊಬೇಕು. ಈ ವಿಡಿಯೋ ಮಾರನೇ ದಿವಸ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇವತ್ತೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತ ಇಲ್ಲ. ಇವತ್ತು ಆದಷ್ಟು ನಾನು ಇವತ್ತು ಬೆಳಿಗ್ಗೆ ನಾವು 6 o'clock ಎದ್ದು ಎಲ್ಲ ಪೂಜೆ ಎಲ್ಲ ಪುಣ್ಯ ಎಲ್ಲ ಮಾಡಿ ಇವತ್ತು ವಿಡಿಯೋ ಇವತ್ತೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲನೇ ದಿವಸ ನವರಾತ್ರಿ, ಇವತ್ತು 3ನೇ ದಿವಸ. ಐನೋರು ಬಂದರು ಬೆಳಿಗ್ಗೆ 7 o'clock ಎಲ್ಲ ಐನೋರು ಬಂದರು, ಕಳಸ ಇಟ್ಟಿದ್ರು ಪುಣ್ಯ ಮಾಡೋಕ್ಕೆ. ನಾವು ಅಭಿಷೇಕ ಮಾಡಿಸ್ಬೇಕಂದ್ರೆ ಪುಣ್ಯ ಮಾಡಿಸ್ಬಿಟ್ಟೆ ಅಭಿಷೇಕ ಮಾಡಿಸೋದು. ಅಂದರೆ ಶುದ್ಧ ಪುಣ್ಯ, ಅಂದರೆ ನಮ್ಮ ಸೂತ್ಕಾಯನ್ನ ಏನೂ ಇಲ್ಲ, ಶುದ್ಧ ಪುಣ್ಯ ಮಾಡಿಸ್ತೀವಿ ದೇವ್ರಿಗೆ. ಅವಾಗ ಮಾಡಿಸ್ಬೇಕು. ಯಾಕೆ ಅಂದರೆ ಬರೋರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ದೇವ್ರಿಗೆ ಅಂಟು ಮುಟ್ಟು ಏನಾನ ಆಗಿದ್ರು ಅದಕ್ಕೋಸ್ಕರ ನಾವು ಅವಾಗ ಪುಣ್ಯ ಮಾಡಿಸ್ತೀವಿ. ಮಾಡಿಸಿದ್ಮೇಲೆ ಅಭಿಷೇಕ. ಇವಾಗ ನವರಾತ್ರಿಗೆ ಪಟ್ಟಕ್ಕೆ ಕುಂಡಿಸ್ಬೇಕಲ್ವ, ಅದಕ್ಕೋಸ್ಕರ ಅಭಿಷೇಕ ಮಾಡಿಸಿ ಪಟ್ಟಕ್ಕೆ ಕುಂಡಿಸ್ತೀವಿ. ಐನೋರು ಬಂದರು, ಐನೋರೆಲ್ಲ ಕಳ್ಸಕ್ಕೆ ಜೋಡಿಸ್ಕೊಂಡು ಪುಣ್ಯ ಮಾಡ್ತಾವ್ರೆ. ಪುಣ್ಯ ಆದಮೇಲೆ ಅಭಿಷೇಕ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಯಜಮಾನ್ರೆಲ್ಲ ರೆಡಿ ಮಾಡ್ಕೊತಾ ಇದ್ರು, ಅಂದರೆ ಅಭಿಷೇಕಕ್ಕೆ. ಪುಣ್ಯ ಮಾಡೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪ್ರಕಾಶ್ ಅವರು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಎಲ್ಲ ಹೂವು ಎಲ್ಲ ತೊಗೊಂಬಂದವ್ರೆ, ಹಣ್ಣು ಹೂವು ಪ್ರತಿಯೊಂದು ತೊಗೊಂಬಂದವ್ರೆ. ನಾವು ಡೈಲಿ ಒಂದೊಂದು ಹಣ್ಣು ಅಲಂಕಾರ ಮಾಡೋಣ ಅಂದ್ಕೊಂಡ್ವಿ. ಇವತ್ತು ಹೂವದ ಅಲಂಕಾರ ಅಂದ್ಬಿಟ್ಟು. ಆಮೇಲೆ ಇವತ್ತು ಆರತಿ ಮಾಡಬೇಕು. ಇವತ್ತು ಮೊದಲನೇ ದಿವಸ ಬಂದು ಅರ್ಶಿನದ ಆರತಿ.
ಇವತ್ತು ನವರಾತ್ರಿ ಮೊದಲನೇ ದಿವಸ ಬಿಳಿ ಬಟ್ಟೆ ಅಂತೀವಿ, ಅದಕ್ಕೆ ನಾನು ಬಿಳಿ ಸೀರೆ ಉಟ್ಕೊಂಡಿದ್ದೀನಿ, ವೈಟ್ ಸ್ಯಾರಿ ಉಟ್ಕೊಂಡು ಇವತ್ತು ಪೂಜೆ ಮಾಡೋಣ ಅಂದ್ಬಿಟ್ಟು. ಇವತ್ತು ಅಕ್ಕಿ ಹಸಿ, ಇವಾಗ ದೀಪ ಮಾಡ್ಬೇಕಲ್ವಾ, ನಾನು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಚೌಡಮ್ಮನಿಗೂ ಮಾಡೋಣ ಮತ್ತು ಕಾಳಮ್ಮನಿಗೂ ಮಾಡೋಣ ಅಂದ್ಬಿಟ್ಟು ಅಕ್ಕಿ ಹಸಿಟ್ಟು ಸ್ವಲ್ಪ ಜಾಸ್ತಿ ತೊಗೊಂಡು ಅರ್ಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲ್ಸ್ಕೊಬೇಕು. ನಾರ್ಮಲ್ಲು ನೀವು ಹಸಿಟ್ಟು ಕಲ್ಸ್ಕೊತೀರಲ್ವ ದೀಪ ಮಾಡೋಂಗೆ, ಹಸಿ ಕಲ್ಸ್ಕೊಂಡು ಅದನ್ನ ನೀವು 5 ಅನ್ನ ಮಾಡ್ಬೋದು, 9 ಅನ್ನ ಮಾಡ್ಕೊಬೋದು, ನಿಮ್ ಇಷ್ಟ, 11 ಅನ್ನ ಮಾಡ್ಕೊಬೋದು. ನಾನು ಪ್ರತಿ ವರ್ಷನೂ 5 ಮಾಡ್ತಾ ಇದ್ದೆ, ಈ ಸತಿ 9 ಮಾಡೋಣ ಅನ್ಬಿಟ್ಟು. 9 ದಿವಸ ಅಲ್ವಾ, 9 ದಿವಸ ಹಬ್ಬ ಅನ್ಬಿಟ್ಟು ನಾನು 9 ದೀಪ ಮಾಡೋಣ ಅನ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗ ಹಣ್ಣು ಕಟ್ ಮಾಡ್ತಾ ಇದ್ದ, ಅಭಿಷೇಕಕ್ಕೆ ಹಣ್ಣೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದ. ಪ್ರತಿಯೊಬ್ರು ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ, ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇರ್ತಾರೆ, ಆದಷ್ಟು ಬೇಗ ಆಗ್ಬೇಕಲ್ವಾ, ಪೂಜೆ ಎಲ್ಲ ಮಾಡೋದಿರತ್ತೆ. ನನ್ನ ಮಗ ಎಲ್ಲ ಆಪಲ್ಲು ಬಾಳೆಹಣ್ಣು ಪ್ರತಿಯೊಂದು ಕಟ್ ಮಾಡ್ಕೊತಾ ಇದ್ದ. ನಾನು ಅನ್ನಕ್ಕೆ ರೈಸ್ ಇಕ್ಕಿದ್ದೆ, ಪೊಂಗಲ್ ಮಾಡೋಣ, ತುಪ್ಪ ಹಾಕಿ ರೈಸ್ ಮಾಡಬೇಕು ಅಂದ್ಬಿಟ್ಟು ಪೊಂಗಲ್ಗೆ ಇಕ್ಕಿದ್ದೆ. ಐನೋರು ಮಾತ್ರ ಪುಣ್ಯ ಮಾಡ್ತಾ ಇದ್ರು, ಇನ್ನೇನು ಮುಗೀತೈತೆ ಪುಣ್ಯ ಬಂದು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಸ್ವಲ್ಪ ಒಂದು ಬಟ್ಲಲ್ಲಿ ಹಾಕ್ಕೊಂಡ್ರೂ ಸಾಕು. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಹೊಸ್ಲಿಗೆ ಪೂಜೆ ಮಾಡಬೇಕು ಮತ್ತು ಚೌಡಮ್ಮನಿಗೆ ಕಾಳಮ್ಮನಿಗೆ ಮಾಡಬೇಕು ಅಂದ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಒಡೆದೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನಾನು ಮೀಡಿಯಮ್ಮಾಗೆ ತೆಳುಗೆ ಮಾಡ್ಕೊಂಡಿದ್ದೀನಿ. ದೀಪ ಮಾಡುವಾಗ ಹೊಡಿಬಾರ್ದು, ದೀಪ ಮಾತ್ರ ಸ್ವಲ್ಪ ಲೈಟಾಗಿ ತೆಳ್ಳಗಿದ್ರೂ ಪರವಾಗಿಲ್ಲ, ಗಟ್ಟಿ ಹಾಕಿದ್ರೆ ಒಡೆದೋಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಫಸ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಉಂಡೆ ಮಾಡಿಕೊಂಡು ಆಮೇಲೆ ನಾವು ಪೂಜೆ ಟೈಮಲ್ಲಿ ನಾವು ದೀಪ ಮಾಡ್ಕೊಬೋದು. ಅಲ್ಲೊಂದು ಕಡೆ ರೆಡಿ ಮಾಡ್ಕೊಂಡಿದ್ವಿ. ಇವಾಗ ಗಂಜಲ ತಂದಿಕ್ಕೊಂಡಿದ್ವಿ, ಹಾಲು, ಮೊಸರು, ಅರ್ಶಿನದ್ದು ನೀರು, ಅರ್ಶಿನ, ಗಂಧ ಎಲ್ಲ ನೀರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ. ಯಾಕಂದರೆ ದೇವ್ರ ಮುಂದೆ ನಿಂತ್ಕೊಂಡಿರ್ಬೇಕಲ್ವ ಅಭಿಷೇಕಕ್ಕೆ, ಅದಕ್ಕೋಸ್ಕರ. ಇವತ್ತು ಐನೋರು ಬಂದು ಬೇರೆಯವ್ರು ಬಂದಿದ್ರು, ಬೇರೆಯವ್ರು ಮಾಡ್ಕೊಡ್ತಾ ಇದ್ರು. ಇವಾಗ ಪುಣ್ಯ ಎಲ್ಲ ಆಯಿತು, ಪುಣ್ಯದ ನೀರೆಲ್ಲ ಮನೆಯೆಲ್ಲ ಹಾಕ್ತಾಯಿದ್ರು ದೇವ್ರಿಗೆ, ನಮಗೆಲ್ಲ ಹಾಕ್ತಾರೆ ಪುಣ್ಯದ ನೀರು. ನೀವು ಬೇಕಾಗಿದ್ರೆ ಶಾಪ್ಗೆ ಎಲ್ಲನಾಗಲಿ ಹಾಕ್ಕೊಳ್ಬೋದು. ಇವಾಗ ಅದು ಪುಣ್ಯದ್ದು ಮಾವಿನ ಸೊಪ್ಪಿತ್ತಲ್ವ, ಅದೆಲ್ಲ ಸ್ವಲ್ಪ ಬಾಕ್ಲಿಗೆ ಕಟ್ತಾ ಇದ್ದ ನನ್ನ ಮಗ. ಮಾವಿನ ಸೊಪ್ಪು, ಬಾಳೆ ಗಿಡ ಅಂತೀವಲ್ವ, ಅದೆಲ್ಲ ಬಾಕ್ಲಿಗೆ ಕಟ್ತಾ ಇದ್ದ. ಇನ್ನೇನೆಲ್ಲ ರೆಡಿ ಆಯಿತು. పెట్టుకోండి ಕುಂಕುಮ ಇಕ್ಕಂತ अस्मिन् वर्तमाने महारके चन्द्रमाने प्रभाते षष्ठी संवत्सराणां मध्ये श्रीमते मंगलकर व्यवहारिक नाम संवत्सरस्य दक्षिणायने वर्षऋतौ आश्वेजमास शरदृतौ आश्वेजमासे कृष्णपक्षस्यां शुभदितो प्रथम्यायां तिथौ वासरस्तु बृहस्पति वासरिक्तायां शुभनक्षत्रास्तां नक्षत्रसंयुक्तायां शुभयोग शुभकरण एवं विशेषेण विशिष्टायां अस्यां शुभदितो अस्यजमानस्य लक्ष्मी नक्षत्र गोत्र नाम नक्षत्रे नाम राशो जाता तस्य लक्ष्मी नाम्न्यः अस्य यजमानस्य पुत्रिकायाः चन्दन नामदेस्य लोकस्थानौ ऊर्जे ददातनः हिरणाय चक्षुते ओवश्वतमोरसा तस्य वाजेतिनः उषातेर्व मात्राः विस्पतस्स मरुष्यं बबाबाजश्च संगते तेरेणास्तमयामि सत्यो जातं प्रवक्ष्यामि सत्यो जाताय वै नमो नमः भवे भवेनादि भवे भवस्तमां भवोत्सवाय नमः पामदे ओंकारत्रण आयोगं सुतार्षत रत्नाष्टमयामि ओं विक्रामण्योकारं विष्णोरस्य वाजिनाः रघ्नोंकारत प्रण आयोगं सुतार्षत रत्नाष्टमयामि प्रतिस्नानानन्तरे शुद्धोरकस्नानं समर्पयामि रुद्राय नमः कालाय नमः कणविकर्णाय नमः
उपायते मधुक्षरन्ति सिन्धवाः माध्वेर्न सन्तोषदि पतिर्मधुमागमस्तु सूर्याः माध्वीर्खावो भवन्तु नाः मधुना स्नपयामि मधुस्नानानन्तरे शुद्धोदकस्नानं नाम्ने पादुर्मित्राय वरुणाय वायुवे बृहत्पतये मधुमागमदाभ्यः शर्करया स्नपयामि शर्करोदकस्नानं समर्पयामि फलनीर्यापलापुष्पायाश्च पुष्पिणीः बृहस्पतिस्ततोतास्तानो मुञ्चन्तगुम्मदाः फलोदकेन स्नपयामि ॐ सहस्रशीर्षं देवं विश्वाक्षं विश्वशम्भवं विश्वन्नारायणं देवमक्षरं परमं पदं विश्वतः परमा नित्यं विश्वन्नारायणगुं हरिं विश्वमेवेतत् विश्वमुपजीवते पतिं विश्वत्याश्मेश्वरकं शाश्वतकं शिवमच्युतं नारायणं महाज्ञेयं विश्वात्मानं परायणं नारायणपरोपेयं कविगुं समुद्र पञ्चामृतस्नानानन्तरे हरिद्राक्षणं समर्पयामि कुङ्कुमसिन्दूरान् समर्पयामि माल्यानि सुगन्धीनि मालिकानि शुभ मया हृतानि पूजार्थं पुष्पाणि प्रतिगुह्यतां पुष्पमालिकान् समर्पयामि सर्वस्त्वमोतिरात्रमुत्तमहर्भवति सर्वस्याप्ति विश्वदेवता ब्रह्म पञ्चामृतस्नानानन्तरे मङ्गलनीराजनं दर्शयामि नीराजनानन्तरे रक्षां धारयामि रक्ष इति रक्षाः ओम नमस्ते रुद्रमन्योतोतैषवे नमः नमस्ते अस्तु धन्वने बाहुभ्यामुतते नमः यात शिवतमा शिवं बभूवते नमः शिवासरभ्या यात वतया नो रुद्रमणिया याते रुद्रशिवा सिंगराय श्रीमते पत्नीनां पतये नमो नमः कब्लशाय विद्यादिनेनानां पतये नमो नमः हरिकेशाय उपविष्णे पुष्टानां पतये नमो नमः भवत्यहे तेजगतां पतये नमो नमः रुद्राय तथादिने क्षेत्राणां पतये नमो नमः सूताय वारिवस्वदायोषधीनां पतये नमो नमः उच्छेर्घोषाय वन्दयते पत्नीनां पतये नमो नमः तत्सविताय दावते निरकस्यादिनीनां पतये ज्ञानां पतये नमो नमः श्रुताविभ्य दिगागुंसभ्योमुष्णतां पतये नमो नमः तिमभ्यो नक्तञ्चरभ्य प्रचिन्तानां पतये नमो नमः आतीनेभ्यश्रियानेभ्यश्च वो नमो नमः सपथ्य जाग्रद्भ्यश्च वो नमो नमः तिष्ठभ्यो दावद्भ्यश्च वो नमो नमः सभाभ्य सभापतिभ्यश्च नमो नमः गणेभ्यो गणपतिभ्यश्च वो नमो नमः विरूपेभ्यो विश्वरूपेभ्यश्च वो नमो नमः महत्यः तुल्लकेभ्यश्च वो नमो नमः रथेभ्यो रथेभ्यश्च वो नमो नमः रथेभ्यो रथपतिभ्यश्च वो नमो नमः सेनाभ्यश्च नमो नमः कुलालेभ्यः कर्मापतिभ्यश्च वो नमः ॐ नमो महाभ्यादिनेभ्यो विभ्यन्तेभ्यश्च वो नमो नमः गणाभ्यश्च ब्रह्मदेभ्यश्च वो नमो नमः वृक्षेभ्यो वृक्षपतिभ्यश्च वो नमो नमः व्रातेभ्यो व्रातपतिभ्यश्च वो नमो नमः गणेभ्यो गणपतिभ्यश्च वो नमो नमः विरूपेभ्यो विश्वरूपेभ्यश्च वो नमो नमः महत्यः तुल्लकेभ्यश्च वो नमो नमः वृक्षेभ्यो रथकारेभ्यश्च वो नमो नमः कुलालेभ्यः कर्मारेभ्यश्च वो नमो नमः पुञ्जमा भवाय च रुद्राय च नमः सर्वाय च पशुपते च नमः नीलग्रीवाय च चितिकण्ठाय च नमः कवर्दिने च युक्तकेशाय च नमः सहस्राक्षाय च शतधन्वने च नमः देशाय च तुष्टाय च नमः मेरुष्टमाय च यशमते च नमः रस्वाय च वामनाय च नमः बृहते च वर्षीय तस्याय च दीप्याय च नमो जयस्याय च नित्याय च नमः पूर्वजाय च प्रियामानस्तनुवो रुद्ररेभ्याय मानस्तोकेतनये मानः अश्वेश्वरेभ्याय वीरान्मानो रुद्रभामितो वदर्हविष्मन्तो नमसा विधेमते आराध्ये गोग्न उतपूर्षग्ने क्षयद्भीराश्नमस्मेते परित्वेषस्य दुर्मत्र गायोः अवस्थिरामगध्यस्तनुष्यमेढ्वस्त्वकायतनया नुडया मेडुष्टमशिवतमशिवो नः सुमना भव परमे वृक्ष आयुधम् सहस्राणि सहस्रशो ये रुद्रादिभौम्या तं भोजम्बे ददामि त्र्यम्बकै यजामहे सुगन्धिं पुष्टिवर्धनम् लयश्च मे मृतञ्च मे क्ष्मञ्च मे नामैश्च मे जीवातुश्च मे दीर्घायुत्वञ्च मे सूषा च मे सुदिनञ्च मे ओच्च मे सुनृता च मे पयश्च मे घृतश्च मे आपुश्च मे विरुद्धश्च मे औषधिश्च मे कृष्णपच्चञ्च मे पृष्ठपच्चञ्च मे ग्राम्याश्च मे पशवश्च मे इन्द्रश्च मे दिशश्च मे इन्द्रश्च मे मूर्धा च मे इन्द्रश्च मे प्रजापतिश्च मे इन्द्रश्च मे प्रशाङ्गुलं दोपं सुगन्धिं च सुमनोहरं कपिला घृतसंयुक्तं दोपोऽयं प्रतिगुह्यतां दोपमाख्यापयामि दूर्वति दूर्वं तं दूर्वोऽस्मान् दूर्वतीतं वयं स्मन् देव ನೀರತ್ತೊಳೆ ನೀರೊಂದು ನೀರತ್ತೊಳೆ
परिशिंच भूर्भस्वारतं वा सत्येन परिशिंचामि अमृतमस्तु कामधेनो स्फुरामि महाकाली महासदेवताभ्यं चोडेश्वरी देवताभ्यं प्रपञ्चां तस्नानानन्तरे नैवेद्यार्थे मे कदलीफलनैवेद्यं समर्पयामि भोगे फलसमायुक्तं नागवल्लिदग्धं कर्पूरचूर्णसंयुक्तं ताम्बूलं विदितां भोगे फलताम्बूलान् समर्पयामि सुवर्णपुष्प दक्षिणान् समर्पयामि इंद्रश्च मे प्रजापतिश्च मे इंद्रन ನೀರು ತಗೊಳ್ಳಿ ನೀರು ತಗೊಂಡು ಮಂಗಳಾರತಿ ತೋರಿಸ್ಬಿಟ್ಟು ದೇವ್ರು ತೋರಿಸ್ಬಿಟ್ಟು ಇದ್ರೊಳಗೆ ಹಾಕ್ಬಿಡೋದು ನಡಿ ಕೆಳಗಡೆ ಮಂಗಳಾರತಿ ತೋರಿಸಿ ದೇವ್ರಿಗೆ ಹಾಕ್ಬಿಡೋದು गर्भाक्षमे त्रिवीचमे दित्यवाचमे दित्योगीचमे पंचावीचमे पंचावीचमे दिवत्सत्समे त्रिवत्साचमे तुर्यवाचमे तुर्योगीचमे पट्वाचमे पष्टोगीचमे मोक्षाचमे वशवचमे नद्धांचमे देनुचमे आयुर्यज्ञेन कृतां प्राणो यज्ञेन कृतां अपानो यज्ञेन कृतां व्यानो यज्ञेन कृतां चक्षुर्यज्ञेन कृतां श्रोत्रयज्ञेन कृतां मनो यज्ञेन कृतां वाग्यज्ञेन कृताम् आत्मा यज्ञेन कृतां शकुंशद्विश्वे देवासु ओक्तवाच पृथिवे मातर्मामा युंसे मधुमनिष्ये मधुजनिष्ये मधुवक्ष्या मधुवदिष्या मधुवतीं देवेभ्य वाचमुद्यासं शुश्रूषैन्यामनुष्ये कर्माणां पापात्मा पापसम्भवा अन्यथा शरणं नास्ति त्वमेव शरणं मम तस्मात् कारुण्यभावेन रक्ष जगदीश्वरी ಅಭಿಷೇಕ ಎಲ್ಲ ಆಯಿತು. ಪುಣ್ಯ ಮಾಡಿದ್ರು. ಪುಣ್ಯ ಆಗಿದ ತಕ್ಷಣ ಅಭಿಷೇಕ ಎಲ್ಲ ಆಯಿತು. ಇವಾಗ ಚೌಡಮ್ಮನ್ನ ಅಲಂಕಾರ ಮಾಡಬೇಕು. ಅಂದರೆ ಪೀಠದ ಮೇಲೆ ಕುಂಡಿಸ್ಬಿಟ್ಟು ಅಲಂಕಾರ ಮಾಡಿ ನಾವು ಬಾಳೆ ದಿಂಡು ಮತ್ತು ಮಾವಿನ ಸೊಪ್ಪು ಕಟ್ಟಿ ಪಟ್ಟಕ್ಕೆ ಕುಂಡಿಸ್ತೀವಿ. 9 ದಿವಸನಷ್ಟೇ ನಾರ್ಮಲ್ ಡೈಲಿ ಪೂಜೆ ಮಾಡಿ ಪಟ್ಟಕ್ಕೆ ಕುಂಡಿಸಿರ್ತೀವಿ. ಏನು ಕದಲ್ಸಕ್ಕೆ ಹೋಗಲ್ಲ. ಇವತ್ತು ಚೌಡಮ್ಮನ ರೆಡಿ ಮಾಡಿ ಪೂಜೆ ಮಾಡಬೇಕು. ಇವಾಗ ಐನೋರ್ ಪೂಜೆ ಎಲ್ಲ ಮಾಡಿಕೊಟ್ಟು ಇರೋದಾಯಿತು. ಇನ್ನೇನು ಚೌಡಮ್ಮನಿಗೆ ರೆಡಿ ಮಾಡಬೇಕು. ನಾನು ಪೊಂಗಲ್ ಮಾಡ್ತಾಯಿದ್ದೆ, ಅದೊಂದು ರೆಡಿ. ಆಮೇಲೆ ಟಿಫನ್ ರೆಡಿ ಮಾಡ್ತಾಯಿದ್ದೆ, ಪುಳಿಯೋಗರೆ ಮಾಡ್ತಾಯಿದ್ದೆ ಇವತ್ತು ಬಂದು. ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ, ಇವಾಗ ಅಭಿಷೇಕ ಆಯ್ತಲ್ವಾ, ಒಂದೊಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಫ್ಯಾಮಿಲಿ ನಾವೆಲ್ಲ ನಿಂತ್ಕೊಂಡು ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀವಿ. ಇವಾಗ ಪೊಂಗಲ್ಗೆ ನಾನು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಬೆಲ್ಲ ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನಾನು ಹೆಸ್ರು ಬೇಳೆ ಹಾಕಿಲ್ಲ, ಬರೀ ಅನ್ನದ್ದು ಪೊಂಗಲ್ ಮಾಡ್ತಾ ಇದ್ದೀನಿ. ಬರೀ ಅನ್ನ ರೈಸ್ ಹಾಕಿ ಪೊಂಗಲ್ ಮಾಡ್ತಾ ಇದ್ದೀನಿ. ಬೆಲ್ಲದ ಪೊಂಗಲ್ಲು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊತಾ ಇದ್ದೀನಿ. ಅನ್ನ ಮಾಡಿದ್ದೆ, ಅಂದರೆ ಪುಳಿಯೋಗರೆಗೂ ಆಗುತ್ತೆ ಪೊಂಗಲ್ಗೂ ಆಗುತ್ತೆ ಅಂದ್ಬಿಟ್ಟು ಅನ್ನ ಹಾಕಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ, ಲಾಸ್ಟಲ್ಲಿ ತುಪ್ಪ, ಇಷ್ಟು ಹಾಕ್ಕೊಂಡು ಪೊಂಗಲ್ ಇನ್ನೇನು ರೆಡಿ ಆಗುತ್ತೆ. ಆಗಿದ ತಕ್ಷಣ ಇನ್ನೇನು ಪೂಜೆ ಮಾಡಬೇಕು. ಚೌಡಮ್ಮನಿಗೂ ಇಕ್ಕಿ ಮಂಗಳಾರತಿ ಮಾಡಬೇಕು. ಚೌಡಮ್ಮನಿಗೆ ರೆಡಿ ಮಾಡ್ತಾವ್ರೆ ನಮ್ಮ ಯಜಮಾನ್ರು. ದೇವ್ರ ಮನೇಲಿ ಇಕ್ಕಿ ಪೀಠದ ಮೇಲೆ ಕುಂಡಿಸಿ ರೆಡಿ ಮಾಡ್ತಾವ್ರೆ. ಚೌಡಮ್ಮನಿಗೆ ಹೊಸ ಸೀರೆ ಉಡಿಸಿ ಪಟ್ಟಕ್ಕೆ ಕುಂಡಿಸ್ತಾ ಇದ್ದೀವಿ. ಪ್ರತಿ ಸಲನೂ ಅಷ್ಟೇ, ನಾವು ದೇವ್ರಿಗೆ ಸ್ನಾನ ಮಾಡಿಸೋವಾಗೆಲ್ಲ ಪ್ರತಿ ಸಲನೂ ಹೊಸ ಸೀರೆನೇ, ಉಡ್ಸಿರೋ ಸೀರೆ ಮಾತ್ರ ಅಮ್ಮ ಉಟ್ಕೊಳೋದೇ ಇಲ್ಲ. ಯಾಕಂದರೆ ನಮಗೂ ಇಷ್ಟ ಆಗಲ್ಲ, ಅಮ್ಮನಿಗೂ ಇಷ್ಟ ಆಗಲ್ಲ. ಪ್ರತಿ ಸಲನೂ ಹೊಸ ಸೀರೆನೇ. ಆಮೇಲೆ ನಮ್ಮ ಯಜಮಾನ್ರು ದೇವ್ರ ಮನೇಲೆಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ನಾನಿಲ್ಲಿ ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಆವಾಗಲೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಆ ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ನನ್ನ ಮಗನೇ ಹೆಲ್ಪ್ ಮಾಡ್ತಾ ಇದ್ದ. ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀವಿ. ಕಣ್ಣಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಬೇಕು. ಮತ್ತು ಒಡವೆ ಎಲ್ಲ ಹಾಕ್ತೀವಿ. ಒಡವೆ ಹಾಕಿ ಇನ್ನು ಫೋಟೋಸ್ಗೆಲ್ಲ ಹೂವು ಹಾಕಬೇಕು. ಹೂವು ಎಲ್ಲ ಹಾಕಿ ರೆಡಿ ಮಾಡಬೇಕು. ಈ ದಿವಸದಲ್ಲಿ 9 ದಿವಸ ನವರಾತ್ರಿ ದಿವಸದಲ್ಲಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪನೂ ಹಚ್ಬೋದು 9 ದಿವಸ.
ನಿಮಗೆ ಯಾವುದು ಇವಾಗ ಬನಶಂಕರಮ್ಮನ ದೇವಸ್ಥಾನದಲ್ಲಿ ಎಷ್ಟು ಥರ ಅಲಂಕಾರ ಮಾಡಿರ್ತಾರೆ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಒಂದೊಂದು ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದರೆ ನಮ್ಮ ಬನಶಂಕರಿ ಅಂದರೆ ನಮ್ಮ ತಾಯಿಯವ್ರ ಮನೆ ಹತ್ರನೇ, ಅಂದರೆ ನಮ್ಮ ತಾಯಿ ಮನೆ. ಬನಶಂಕರಿ ಅಂದರೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಬಳೆ ಅಲಂಕಾರ, ತರಕಾರಿ, ಹಣ್ಣು ಅಲಂಕಾರ, ಅರ್ಶಿಣದ ಅಲಂಕಾರ, ಪ್ರತಿಯೊಂದು ಅಲಂಕಾರ ದಿಸಕ್ಕೆ ಒಂದೊಂದು ಅಲಂಕಾರ ಮಾಡ್ತಾರೆ. ನೋಡಕ್ಕೆ ಚೆನ್ನಾಗಿರತ್ತೆ. ಅಲ್ಲಿ ಅಷ್ಟೇ ನಮ್ಮ ತಾಯಿ ಮನೆ ಹತ್ರ ಎಲ್ಲರೂ ಹೋಗಿ ದಿಸಕ್ಕೆ ಒಂದೊಂದು ದೀಪ ಅಂಟಿಸ್ಬಿಟ್ಟು ಬರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅಂಟಿಸಿದ್ರೂ ತುಂಬ ಒಳ್ಳೇದು 9 ದಿವಸ. ಇವಾಗ ನಾವು ಮನೇಲಿ ದೇವ್ರನ್ನ ಇಟ್ಕೊಂಡಿದ್ದೀವಿ, ನಾವು ಮನೇಲಿ ಅಂಟಿಸ್ತೀವಿ. ಬೇಕಾಗಿದ್ರೆ ದೇವಸ್ಥಾನಕ್ಕೆ ಹೋಗಿ ಅಂಟಿಸ್ಬೋದು. ತುಂಬ ಒಳ್ಳೇದು. ಈ 9 ದಿವಸ ನವರಾತ್ರಿ ದಿವಸ ನಾನ್ ವೆಜ್ ತಿಂದಿರ ನಾವು ದೀಪ ಅಂಟಿಸಿ ಪೂಜೆ ಮಾಡಿದ್ರೆ ನಾವು ಏನೇ ಅಂದ್ಕೊಂಡ್ರೂ ಒಳ್ಳೇದಾಗತ್ತೆ. ಅಂದರೆ ದೇವ್ರು ಒಳ್ಳೇದು ಮಾಡಬೇಕಷ್ಟೇ. ನಾವು ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ತೀವಿ, ಎಲ್ಲ ಒಳ್ಳೇದು ಮಾಡಬೇಕು. ಬೇಕಾಗಿದ್ರೆ ನೀವು 9 ದಿವಸ ಹೋಗಿ ಪೂಜೆ ಮಾಡ್ಕೊಂಬನ್ನಿ. ಅಂದರೆ 9 ದಿವಸ ಏನಾನ ನಿಮ್ಮ ಕೈಲಿ ಯಾವುದಾದ್ರೂ ಆ ಥರ ಮಾಡ್ಬೋದು. ಒಂದು ದಿವಸ ಅರಿಶಿನ, ಒಂದು ದಿವಸ ಕುಂಕುಮ, ಗಂಧ, ಹಣ್ಣಿಂದು ದೀಪನೂ ಅಂಟಿಸ್ಬೋದು, ನೆಲ್ಲಿಕಾಯಿ ದೀಪ ಅಂಟಿಸ್ಬೋದು, ಬೂದುಗುಂಬಳಕಾಯಿ ದೀಪನೂ ಅಂಟಿಸ್ಬೋದು. ನಿಮ್ಮಿಷ್ಟ ಯಾವುದನ್ನ ಆಗಲಿ ಅಂಟಿಸ್ಬಿಟ್ಟು ಪೂಜೆ ಮಾಡ್ಕೊಂಬನ್ನಿ, ಒಳ್ಳೇದಾಗುತ್ತೆ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಇದು 9 ದಿವಸ ಸಂಜೆ ಹೊತ್ತು ಹೊಸಲು ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬರು ಅಷ್ಟೇ ಹೊಸಲು ಒರೆಸಿ, ನೀರಲ್ಲಿ ಒರೆಸಿ, ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ತಾಂಬೂಲ ಇಕ್ಕಿ, ನಿಂಬೆಹಣ್ಣು, ಸೌತೆಕಾಯಿ ಹೊಡೆದು ಪೂಜೆ ಮಾಡ್ತಾರೆ. ಇದು ಲಾಸ್ಟ್ನೇ ದಿವಸನೂ ಮಾಡ್ತಾರೆ, ಡೈಲಿನೂ ಪೂಜೆ ಮಾಡೋರು ಮಾಡ್ತಾರೆ. ನಾವು ಮೊದಲನೇ ದಿವಸ ಅಲ್ವಾ, ಅದಕ್ಕೋಸ್ಕರ ನಾವು ಬೆಳಿಗ್ಗೆನೇ ಮಾಡ್ತಾ ಇದ್ದೀವಿ. ಸಂಜೆನೂ ಮಾಡ್ಬೋದು, ಬೆಳಿಗ್ಗೆನೂ ಮಾಡ್ಬೋದು. ಬೆಳಿಗ್ಗೆ ಹೊತ್ತು ಎಲ್ಲ ಪೂಜೆ ಮಾಡಿರ್ತೀವಲ್ಲ, ಅದ್ರ ಜೊತೆನೇ ಹೊಸಲು ಪೂಜೆನೂ ಮಾಡಿದ್ದೀವಿ. ಆರತಿನೂ ಮಾಡಿದ್ದೀನಿ ಇವತ್ತು. ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗೀತು. ಇವತ್ತು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಪೂಜೆ ಯಾವ ಥರ ಮಾಡೋದು ಅನ್ನೋದು. ನವರಾತ್ರಿ ಪೂಜೆ. ಟಿಫನ್ಗೆ ಬಂದು ಪುಳಿಯೋಗರೆ ಮಾಡಿದ್ದೀವಿ. ಇನ್ನೇನು ಟಿಫನ್ ಮಾಡಬೇಕು. ಪೂಜೆ ಎಲ್ಲ ಚೆನ್ನಾಗಾಯಿತು. ಹೊಸಲು ಪೂಜೆ, ಚೌಡಮ್ಮನ ಪೂಜೆ ಎಲ್ಲ ಚೆನ್ನಾಗಾಯಿತು.
3ನೇ ತಾರೀಕು ಮೊದಲನೇ ದಿವಸ ಪೂಜೆ ಮಾಡ್ತಾ ಇದ್ದೀವಿ. ಶಂ ಶೈಲಪುತ್ರಿ ನಮಃ ಅಂತಾರೆ ಇವತ್ತು ದೇವ್ರದ್ದು. ಇವತ್ತು ಅದು ಅರ್ಚನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಅದಕ್ಕೋಸ್ಕರ ಇವತ್ತು ನಾವು ಡೈಲಿ 9 ದಿವಸ 9 ಥರ ದೀಪ ಅಂಟಿಸೋಣ ಅಂದ್ಬಿಟ್ಟು ಪ್ರತಿ ವರ್ಷವೂ ಆ ಥರನೇ ಮಾಡ್ತೀವಿ. ತರಕಾರಿ ಎಲ್ಲ, ಹಣ್ಣೆಲ್ಲ, ಅರ್ಶಿನ ಕುಂಕುಮ ಎಲ್ಲ ಎಲ್ಲದರಲ್ಲೂ ಅಂಟಿಸ್ಬೋದು. ನಿಮ್ಗೆ ಯಾವುದ್ರಲ್ಲಿ ಇಷ್ಟ ಆದ್ರೂ ಅದರಲ್ಲಿ ದೀಪ ಮಾಡ್ಬೋದು. ಇವತ್ತು ಬಂದು ನಾನು ಅಕ್ಕಿ ಹಸಿಟ್ಟು ಅರ್ಶಿನ ಹಾಕಿ ಅರ್ಶಿನದ ದೀಪ ಮಾಡಿದ್ದೀನಿ. 9 ಅರ್ಶಿನದ ದೀಪ ಇವತ್ತು ದೀಪ ಮಾಡಿದ್ದೀನಿ. ಮತ್ತು ಪ್ರಸಾದ ಬಂದು ಪೊಂಗಲ್ಲು, ಬೆಲ್ಲದ್ದು ತುಪ್ಪ ಹಾಕಿ ಮಾಡಬೇಕು. ಇವತ್ತು ನೈವೇದ್ಯಕ್ಕೆ ಶೈಲಪುತ್ರಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕೋಸ್ಕರ ಇವತ್ತು ತುಪ್ಪ ಒಂದು ಗ್ಲಾಸಲ್ಲಿ ಇಕ್ಕಿ ಮತ್ತು ಇದು ಪೊಂಗಲ್ ಮಾಡಿಕ್ಕಿದ್ದೀವಿ. ಇವತ್ತು ತುಪ್ಪ ಹಾಕಿ ಪೊಂಗಲ್ ಮಾಡಿ, ಬೆಲ್ಲ ಹಾಕಿ ತುಪ್ಪ ಹಾಕಿ ಪೊಂಗಲ್ ಮಾಡಿಕ್ಕಿ ಪ್ರಸಾದ ಬಂದು ಪೊಂಗಲ್ ತುಪ್ಪ ಕಾಯಿ ಹೊಡೆದು ಬಾಳೆಹಣ್ಣಿಕ್ಕಿ ಪೂಜೆ ಮಾಡಿದ್ದೀವಿ. 9 ದೀಪ ಅಂಟಿಸಿ ಪೂಜೆ ಮಾಡಿದ್ದೀವಿ. ಆಮೇಲೆ ಹೊಸ್ಲು ಪೂಜೆನೂ ಮಾಡಬೇಕು. 9 ದಿವಸ ಹೊಸ್ಲು ಪೂಜೆ ಮಾಡಿದ್ರೆ ಒಳ್ಳೆಯದು. ಬೆಳಿಗ್ಗೆ ಹೊತ್ತನ ಮಾಡ್ಬೋದು, ಮೈನ್ ಬಂದು ಸಂಜೆ ಹೊತ್ತು ಮಾಡಬೇಕು. ಇವಾಗ ನಾವು ಬೆಳಿಗ್ಗೆ ಹೊತ್ತು ಪೂಜೆ ಮಾಡಿರ್ತೀವಿ, ಹಂಗೆ ಹೊಸ್ಲು ಪೂಜೆನೂ ಮಾಡಿದ್ದೀವಿ. ಮಾಮೂಲಿ ಅರ್ಶಿನ ಕುಂಕುಮ ಇಟ್ಟು ಹೂವು, ಕಾಯಿ, ಬಾಳೆಹಣ್ಣಿಕ್ಕಿ ಸೌತೆಕಾಯಿ ಹೊಡಿಬೇಕು ಅಂತಾರೆ. ಸೌತೆಕಾಯಿ, ನಿಂಬೆಹಣ್ಣು ಹೊಡೆದು ಕಾಯಿ ಹೊಡೆದು ಪೂಜೆ ಮಾಡ್ತಾರೆ. ನಾನು ಹೊಸ್ಲ ಹತ್ರನೂ ದೀಪ ಮಾಡಿದ್ದೀವಿ. ಇವತ್ತು ಪೂಜೆ ಎಲ್ಲ ಆಯಿತು. ಪೂಜೆ ಇವತ್ತಿನ ವಿಡಿಯೋ ಇವತ್ತೇ ನಾನು ವಿಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ಪೂಜೆ ಮಾಡಿದ ತಕ್ಷಣ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.